कालवृत्त्यां तु मायायां गुणमय्यामधोक्षजः पुरुषेणात्मभूतेन वीर्यमाधत्त वीर्यवान्। अथेदानीं भागवते तृतीयस्कन्धे षष्ठे अध्याये चतुर्थः श्लोकः विव्रियते। अत्र कौशारवः मैत्रेयः पृच्छते विदुराय सृष्टिक्रमं वर्णयितुम् उपचक्रमे। अयं प्रेरकः हरिः मायेति कथितां जडप्रकृतिं चेतनप्रकृतिं च सृष्टौ प्रेरयामास। गुणमय्याम् अस्यां मायायाम् अधोक्षजोऽयं वीर्यम् आधत्त ततश्च सृष्टिः ಪ್ರಾವರ್ತತ। ಭಾಗವತದ 3ನೇ ಸ್ಕಂದದ 6ನೇ ಅಧ್ಯಾಯದ 4ನೇ ಶ್ಲೋಕ ನಾವೀಗ ನೋಡ್ತಾ ಇರೋದು. ಸಮಸ್ತ ಸೃಷ್ಟಿಗೆ ಪ್ರೇರಕ ಈ ಭಗವಂತ. ಅವನು ಈ ಜಡ ಪ್ರಕೃತಿಯನ್ನು ಮತ್ತು ಚೇತನ ಪ್ರಕೃತಿಯನ್ನು ಇಬ್ಬರನ್ನೂ ಕೂಡ ಸೃಷ್ಟಿಯಲ್ಲಿ ತೊಡಗಿಸಿದ್ದಾನೆ. ಅವರಿಬ್ಬರಿಗೂ ಮಾಯಾ ಅಂತ ಹೆಸರು ಇರುವುದನ್ನು ನಾವು ಕಳೆದ ದಿವಸ ನೋಡಿದ್ದೇವೆ. ಆ ತ್ರಿಗುಣಾತ್ಮಕವಾದ ಜಡ ಪ್ರಕೃತಿಯಲ್ಲಿ ಆತ ಸೃಷ್ಟಿಯನ್ನು ತೊಡಗಿಸುವಂತಹ, ಸೃಷ್ಟಿಯನ್ನು ಮಾಡುವ ಶಕ್ತಿಯನ್ನ ಪ್ರೇರಿಸ್ತಾನೆ. ಆ ಜಡ ಪ್ರಕೃತಿಯೇ ಮುಂದೆ ಮಹತ್ತತ್ವ ರೂಪದಿಂದ ಪರಿಣಮಿಸಬೇಕಾಗಿದೆ. ಮಹತ್ತತ್ವ ಅನ್ನುವುದು ಸೂಕ್ಷ್ಮ ರೂಪದಿಂದ ಆ ಜಡ ಪ್ರಕೃತಿಯಲ್ಲಿ ಇದ್ದೇ ಇದೆ. ಅದೀಗ ಸ್ಥೂಲ ರೂಪವನ್ನ ಪಡೆಯಬೇಕಾಗಿದೆ. ಹೀಗೆ ಆ ಜಡ ಪ್ರಕೃತಿಗೆ ಆ ಶಕ್ತಿಯನ್ನು ಕೊಟ್ಟು ಆ ಸುಪ್ತ ಶಕ್ತಿಯನ್ನು ಎಚ್ಚರಗೊಳಿಸ್ತಾನೆ. ಈ ಜಡ ಪ್ರಕೃತಿಯ ಒಂದು ಅಂಶವನ್ನ ಚೇತನ ಪ್ರಕೃತಿಯಾದ ಲಕ್ಷ್ಮೀದೇವಿಯಲ್ಲಿ ಆತ ಗರ್ಭರೂಪದಿಂದ ಇಡ್ತಾನೆ. ಆಕೆ ತ್ರಿಗುಣ ಮಾನಿನಿ. ತ್ರಿಗುಣಯುಕ್ತವಾದದ್ದು ಜಡ ಪ್ರಕೃತಿ, ತ್ರಿಗುಣ ಮಾನಿನಿಯಾದವಳು ಚೇತನ ಪ್ರಕೃತಿ. ನಮಗೆಲ್ಲರಿಗೂ ಗೊತ್ತಿರುವಂತೆ ಒಬ್ಬ ಪುರುಷ ಸ್ತ್ರೀಯೊಬ್ಬಳಲ್ಲಿ ಗರ್ಭವನ್ನ, ತನ್ನ ತೇಜಸ್ಸನ್ನು ಇಡ್ತಾನೆ. ಅದು ಗರ್ಭವಾಗಿ ಮೊಳೆತು ಮುಂದೆ ಹೊರಬರ್ತದೆ. ಇಲ್ಲಿ ಆ ಪುರುಷ ಮತ್ತು ಸ್ತ್ರೀ ಇಬ್ಬರು ಕೂಡ ಮೂಲತಃ ಚೇತನರು, ಅವರಿಬ್ಬರು ಜೀವರು. ಅವರಿಗೆ ಜಡವಾದ ದೇಹ ಇದೆ. ಸ್ತ್ರೀಗೂ ಜಡವಾದ ದೇಹ, ಪುರುಷನಿಗೂ ಜಡವಾದ ದೇಹ. ಪುರುಷನ ಜಡವಾದ ದೇಹದ ಒಂದು ಅಂಶ ತೇಜಸ್ಸು ಸ್ತ್ರೀಯ ಜಡ ದೇಹದಲ್ಲಿ ಪ್ರವೇಶ ಮಾಡ್ತದೆ. ಪ್ರವೇಶ ಮಾಡಿ ಮುಂದೆ ಅದು ಗರ್ಭವಾಗಿ ಮೊಳೆತು ಹೊರಗೆ ಬರ್ತದೆ. ಇಲ್ಲಿ ಪರಮಾತ್ಮನಿಗಾಗಲಿ ಪ್ರಕೃತಿಯಾದ ಲಕ್ಷ್ಮೀದೇವಿಗಾಗಲಿ ಜಡವಾದ ಶರೀರ ಇಲ್ಲ. ಅವರಿಗೆ ಇಬ್ಬರಿಗೂ ಇರುವುದು ಚೇತನ ಶರೀರವೇ. ಅನಾದಿನಿತ್ಯವಾದ ಜ್ಞಾನಾನಂದಾತ್ಮಕವಾದ ಸ್ವರೂಪ ಶರೀರವೇ ಅವರಿಗಿರೋದು. ಆದ್ದರಿಂದ ಅವರ ಆ ಸ್ವರೂಪ ಶರೀರದ ಒಂದು ಅಂಶವನ್ನು ತೆಗೆದು ಆ ಲಕ್ಷ್ಮೀದೇವಿಯ ಸ್ವರೂಪ ಶರೀರದಲ್ಲಿ ಇಡೋದು ಸಾಧ್ಯ ಇಲ್ಲ. ಭಗವಂತನ ಸ್ವರೂಪ ಶರೀರದ ಒಂದು ಅಂಶದಿಂದ ಈ ಜಡವಾದ ಮಹತ್ತತ್ವ ಮೊದಲಾದದ್ದು ಹುಟ್ಟಿದ್ದೂ ಅಲ್ಲ. ಯಾವತ್ತೂ ಚೇತನನಾದವನು ಕೇವಲ ನಿಮಿತ್ತ ಕಾರಣನಾಗ್ತಾನೆ. ಅವಳ ಸ್ತ್ರೀ ಇರಲಿ, ಪುರುಷ ಇರಲಿ. ಜಡ ಮಾತ್ರ ಯಾವತ್ತೂ ಉಪಾದಾನ ಕಾರಣ ಆಗುವುದು ಜಡ ಮಾತ್ರ. ನಮ್ಮಲ್ಲಿಯೂ ಕೂಡ ನಮ್ಮ ದೇಹ, ಪುರುಷನ ದೇಹ, ವಿಶೇಷತಃ ಅದರ ಒಂದು ಅಂಶವಾದ ತೇಜಸ್ಸು, ಇದು ಸ್ತ್ರೀ ಜಡದೇಹದ ಒಂದು ಅಂಶದ ಜೊತೆಗೆ ಸೇರಿ ಜಡವಾದ ಗರ್ಭದ ಉತ್ಪತ್ತಿಗೆ ಕಾರಣ ಆಗ್ತದೆ. ಆ ಜಡವಾದ ಗರ್ಭದಲ್ಲಿ ಚೇತನನಾದ ಒಂದು ಜೀವ ಬಂದು ಸೇರಿಕೊಂಡು
ಅದು ಮುಂದೆ ಶಿಶುವಾಗಿ ಹೊರಗೆ ಬರ್ತದೆ. ಎಲ್ಲ ಕಡೆಯೂ ಜಡವೇ ಜಡಕ್ಕೆ ಉಪಾದಾನ. ಚೇತನ ಯಾವ ಚೇತನಕ್ಕೂ ಉಪಾದಾನವೂ ಅಲ್ಲ. ಆ ಚೇತನ ಏನಿದ್ರೂ ಕೇವಲ ನಿಮಿತ್ತ ಕಾರಣ. ಆದ್ದರಿಂದ ಈ ತ್ರಿಗುಣ ಮಾನಿನಿಯಾದ ಚೇತನ ಪ್ರಕೃತಿಯ ಉದರದಲ್ಲಿ ಆತ ಗರ್ಭರೂಪದಿಂದ ಇಡುವುದು ಹಾಗಾದ್ರೆ ಏನನ್ನ ಅಂದ್ರೆ ತನ್ನ ಸ್ವರೂಪಭೂತವಾದ ಒಂದು ಅಂಶವನ್ನಲ್ಲ, ಹೊರತು ಜಡ ಪ್ರಕೃತಿಯನ್ನೇ ಆ ತ್ರಿಗುಣ ಮಾನಿನಿಯಾದ ಚೇತನ ಪ್ರಕೃತಿಯ ಉದರದಲ್ಲಿ ಇಡ್ತಾನೆ. ಹೀಗೆ ಆ ಮುಂದೆ ಸೃಷ್ಟಿ ಪ್ರಾರಂಭ ಕಾಣ್ತದೆ. ಆ ಪ್ರಳಯ ಕಾಲದ ಉದ್ದಕ್ಕೂ ಕೂಡ, ಪ್ರಳಯ ಕಾಲ ಅನ್ನೋದು ಭಗವಂತನಿಗೆ ಮತ್ತು ಭಗವತಿಗೆ ರಾತ್ರಿ, ಅದರ ಉದ್ದಕ್ಕೂ ಕೂಡ ಅವರಿಬ್ಬರು ಏಕಾಂತದಲ್ಲಿದ್ದರು. ಆಕೆ ಅತೀವ ಭಗವದ್ರತಿ ಅಂತ ಭಾಗವತ ತಾತ್ಪರ್ಯ ಹೇಳಿದಂತೆ ಭಗವಂತನಲ್ಲಿಯೇ ಗಾಢವಾದ ಏಕಾಂತದ ಆನಂದವನ್ನು ಅನುಭವಿಸ್ತಾ ಇದ್ಲು. ಈಗ ಅವರ ಏಕಾಂತ ಮುಗಿಯುವ ಹೊತ್ತು ಆ ಭಗವಂತ ಜಡವಾದ ಪ್ರಕೃತಿಯನ್ನ ಪ್ರೇರಿಸಿ ಅದನ್ನ ಚೇತನ ಪ್ರಕೃತಿಯ ಗರ್ಭದೊಳಗೆ ಇಡ್ತಾನೆ. ಇದು ಸೃಷ್ಟಿಯ ಪ್ರಾರಂಭ. ಮುಂದೆ 5ನೇ ಶ್ಲೋಕದಲ್ಲಿ ಹೀಗಿದೆ: ಕಾಲನಾಮಕ ಪರಮಾತ್ಮ ಅವನೇ ವಾಸುದೇವ. ಅವನ ಪ್ರೇರಣೆ ಒಳಗಾಗಿ ಈ ಜಡ ಪ್ರಕೃತಿಯಿಂದ ಮಹತ್ತತ್ವ ಹುಟ್ಟುತ್ತದೆ. ಆ ಜಡ ಪ್ರಕೃತಿ ಅನ್ನೋದು ಮಹತ್ತತ್ವಕ್ಕೆ ಉಪಾದಾನ ಕಾರಣ. ಅಲ್ಲಿ ಜಡ ಪ್ರಕೃತಿಯೂ ಜಡ, ಮಹತ್ತತ್ವವೂ ಜಡ. ಹಾಗೆ ಚೇತನ ಪ್ರಕೃತಿಯಾದ ಲಕ್ಷ್ಮೀದೇವಿಯಿಂದ ಮಹತ್ತತ್ವದ ಅಭಿಮಾನಿಯಾದ ಆ ಚತುರ್ಮುಖ ಬ್ರಹ್ಮನ ಶರೀರವೂ ಹುಟ್ಟುತ್ತದೆ. ಆ ಚತುರ್ಮುಖ ಬ್ರಹ್ಮನ ಶರೀರವೂ ಕೂಡ ಜಡವೇ. ಸಂಸಾರದಲ್ಲಿ ಇರುವ ತನಕ ಅವನ ಶರೀರವೂ ಜಡವೇ. ಜಡವಾದ ಶರೀರ ಆತನಿಗೂ ಇದ್ದೇ ಇದೆ. ಲಿಂಗದೇಹ, ಅನಿರುದ್ಧ ದೇಹ, ಭೌತ ದೇಹ ಮೊದಲಾದ ಆತನಿಗೂ ಇದ್ದೇ ಇದೆ. ಜಡ ಪ್ರಕೃತಿಯಿಂದ ಮಹತ್ತತ್ವ ಹುಟ್ಟಿತು. ಆ ಮಹತ್ತತ್ವದ ಅಭಿಮಾನಿ ಈ ಚತುರ್ಮುಖ ಬ್ರಹ್ಮ. ಅವನ ಶರೀರ ಹುಟ್ಟುವುದು ಆ ಚೇತನ ಪ್ರಕೃತಿಯಿಂದ. ಆ ಚೇತನ ಪ್ರಕೃತಿಯೂ ಕೂಡ, ಲಕ್ಷ್ಮಿಯೂ ಕೂಡ ಈ ಚತುರ್ಮುಖ ಬ್ರಹ್ಮನ ಭೌತ ಶರೀರಕ್ಕೆ ಕೇವಲ ನಿಮಿತ್ತ ಕಾರಣಗಳು. ಆ ವಿಜ್ಞಾನ ಅನ್ಸ್ಕೊಂಡಿರುವ ಈ ಚತುರ್ಮುಖ ತನ್ನ ಶರೀರವಾಗಿರುವಂತಹ ಮಹತ್ತತ್ವದ ಮೂಲಕ ಮುಂದೆ ಸೃಷ್ಟಿಯನ್ನು ಮುಂದುವರೆಸ್ತಾನೆ. ಮಹತ್ತತ್ವದಲ್ಲಿ ಸೂಕ್ಷ್ಮ ರೂಪದಿಂದ ಅಹಂಕಾರ ತತ್ವ ಅಂತ ಅನ್ನೋದು ಇದ್ದೇ ಇದೆ. ಇಡೀ ಅಹಂಕಾರ ಮೊದಲಾದ ಪ್ರಪಂಚ ಅಲ್ಲಿ ಇದ್ದೇ ಇದೆ. ಸೂಕ್ಷ್ಮ ರೂಪದಲ್ಲಿರುವುದನ್ನು ಈಗ ಸ್ಥೂಲ ರೂಪಕ್ಕೆ ತರಬೇಕಿದೆ ಅಷ್ಟೇ. ಅದಕ್ಕಾಗಿ ಎಲ್ಲ ಕಡೆ ಇರುವ ತಮಸ್ಸನ್ನ ಆತ ಮೊದಲು ಪರಿಹರಿಸ್ತಾನೆ. ಅದಲ್ಲದೆ ಉಳಿದ ದೇವತೆಗಳ ಅಜ್ಞಾನವನ್ನು ಕೂಡ ಪರಿಹರಿಸ್ತಾನೆ ಅಂತ ಅದರ ತಾತ್ಪರ್ಯ. ಇದಕ್ಕೆ ಭಾಗವತ ತಾತ್ಪರ್ಯ ಏನೂ ಇಲ್ಲ. ವಿಜಯಧ್ವಜರು, ಯಾದವಾರ್ಯರು ಮೊದಲಾದ ವ್ಯಾಖ್ಯಾನಕಾರರು ಇವೆರಡು ಶ್ಲೋಕಗಳಿಗೆ ಏನು ಅರ್ಥ ಹೇಳಿದ್ದಾರೆ ಅಂತ ಅನ್ನೋದನ್ನ ಈಗ ನಾವು ನೋಡೋಣ. ಇಲ್ಲಿರುವ ಪ್ರಕೃತಿಗೆ ಸಂಬಂಧಪಟ್ಟ ವಿಶೇಷಣಗಳನ್ನೆಲ್ಲ ಚೇತನ ಪ್ರಕೃತಿಗೂ ಜಡ ಪ್ರಕೃತಿಗೂ ಅನ್ವಯಿಸಬೇಕಾಗ್ತದೆ. ಅಲ್ಲಿ ಕಾಲವೃತ್ಯಾಂ ಅಂತ ಹೀಗಿದೆ. ಕಾಲವೃತ್ತಿ ಅನ್ನೋದು ಜಡ ಪ್ರಕೃತಿಗೆ ಅನ್ವಯಿಸುವ ಬಗೆ ಬೇರೆ, ಚೇತನ ಪ್ರಕೃತಿಗೆ ಅದು ಅನ್ವಯಿಸೋದು ಬೇರೆ. ವೃತ್ತಿ ಅಂದ್ರೆ ಆ ಲಕ್ಷ್ಮೀದೇವಿಗೆ ಸಂಬಂಧಪಟ್ಟಂತೆ, ಚೇತನ ಪ್ರಕೃತಿಗೆ ಸಂಬಂಧಪಟ್ಟಂತೆ ವೃತ್ತಿ ಅಂದ್ರೆ ಸೃಷ್ಟಿ ಮಾಡಬೇಕೆಂಬ ಬಯಕೆ. ಅದು ಆ ಚೇತನ ಪ್ರಕೃತಿಗೆ ಆಗೋದು. ಜಡ ಪ್ರಕೃತಿಗೆ ಆ ವೃತ್ತಿ ಅಂದ್ರೆ ಕ್ಷೋಭ. ಪ್ರಳಯ ಕಾಲದಲ್ಲಿ 3 ಗುಣಗಳು ಸಮಾನ ಸ್ಥಿತಿಯಲ್ಲಿ ಇರ್ತವೆ. ಪ್ರಕೃತಿಯಲ್ಲಿ ಕ್ಷೋಭೆ ಉಂಟಾದರೆ ಅದು ಮುಂದೆ ಈ ಸೃಷ್ಟಿ ಪ್ರಾರಂಭ ಆಗೋದು. ಕಾಲವೃತ್ತಿ ಅಂತ ಶಬ್ದ ಇದೆ. ಆ ಕಾಲ ಅನ್ನೋ ಶಬ್ದಕ್ಕೂ ವೃತ್ತಿ ಎಂಬ ಶಬ್ದಕ್ಕೂ ಬಹುವ್ರೀಹಿ ಸಮಾಸ ಇರೋದು. ಕಾಲ ಅಂದ್ರೆ ಈ
ಕಾಲನಾಮಕನಾದ ಭಗವಂತ, ಸೃಷ್ಟಿಕಾಲಕ್ಕೆ ಪ್ರೇರಕನಾದ ಕಾಲಶಬ್ದವಾಚ್ಯನಾದ ಭಗವಂತ. ಅವನಿಂದ ಪ್ರಾಪ್ತವಾದದ್ದು ವೃತ್ತಿ ಈ ಲಕ್ಷ್ಮೀದೇವಿಗೆ, ಅದೇ ಸುಸೃಕ್ಷತ್ವ ಅನ್ನೋದು. ಜಡ ಪ್ರಕೃತಿಗೆ ಅದೇ ಕಾಲನಾಮಕನಾದ ಭಗವಂತನಿಂದ ವೃತ್ತಿ ಸಿಗುವ ವೃತ್ತಿ ಅಂದ್ರೆ ಪರಿಣಾಮಗೊಳ್ಳುವಿಕೆ, ಪರಿಣಾಮೋನ್ಮುಖತ್ವ ಅಂತ ಅರ್ಥ. ಆ ಭಗವಂತನಲ್ಲಿ ಅಧೋಕ್ಷಜ ಎಂಬ ಶಬ್ದದಿಂದ ಕರೆದಿದ್ದಾರೆ. ಅಧೋ ಲಕ್ಷೀಯತೆ ಜಾತೋ ಯಸ್ಮಾತ್ ತಸ್ಮಾತ್ ಅಧೋಕ್ಷಜ ಅಂತ ಮಹಾಭಾರತ ಅವನ ಆ ಅಧೋಕ್ಷಜ ಶಬ್ದದ ನಿಷ್ಪತ್ತಿಯನ್ನು ಹೇಳಿದೆ. ಎಂದೂ ಕೆಳಗೆ ಇಳಿಯದವನು. ಪ್ರಕೃತಿ ಅಂದರೆ ಜಡ ಪ್ರಕೃತಿ ಅಥವಾ ಚೇತನ ಪ್ರಕೃತಿ ಏನಿದೆ ಅವುಗಳನ್ನೇ ಸೃಷ್ಟಿಗೆ ತೊಡಗಿಸ್ತಾನೆ, ತಾನು ಅಧ್ಯಕ್ಷನಾಗಿ ನಿಂತು ಮಾಡಿಸ್ತಾನೆ. ಅವನು ಮೇಲೆ ನಿಂತು ತನ್ನ ಅಧ್ಯಕ್ಷತನದಿಂದ ಈ ಜಗತ್ತನ್ನು ಸೃಷ್ಟಿಸ್ತಾನೆ. ಮಯಾಧ್ಯಕ್ಷೇಣ ಪ್ರಕೃತಿ ಸೂಯತೆ ಸಚರಾಚರಂ ಅಂತ ಭಗವದ್ಗೀತಾದಲ್ಲಿ ಹೇಳಿರುವುದು ಅದೇ. ಅವನ ಕಣ್ಗಾವಲಿನಲ್ಲೇ ಈ ಪ್ರಕೃತಿ ಅನ್ನೋದು, ಜಡ ಪ್ರಕೃತಿ ಮತ್ತು ಚೇತನ ಪ್ರಕೃತಿಗಳು ಈ ಜಗತ್ತೆಲ್ಲವನ್ನು ಹೆರುವುದು ಅಂತ. ಅಲ್ಲಿ ಅಧ್ಯಕ್ಷ ಅಂತ ಶಬ್ದ ಇಲ್ಲಿ ಇದ್ರೆ, ಇಲ್ಲಿ ಅಧೋಕ್ಷಜ ಅಂತ ಶಬ್ದ ಇದೆ. ಅಧ್ಯಕ್ಷ ಅಂದ್ರೆ ಅಧ್ಯಕ್ಷೋಧಿಪರಿ ಪ್ರೋಕ್ತ ಇದು ಅಕ್ಷಾಣ್ಯಸ್ಯ ಚೋಪರಿ ಅಂತ ಅಲ್ಲಿ ಗೀತಾ ಪ್ರಸ್ಥಾನದಲ್ಲಿ ಆಚಾರ್ಯ ಹೇಳಿದ್ದಾರೆ. ಅಧ್ಯಕ್ಷ ಅಂದ್ರೆ ಅಧಿಪತಿ, ಇದು ಅಕ್ಷಾಣಿ ಅಸ್ಯಚ ಉಪರಿ. ಅಕ್ಷ ಅಂದ್ರೆ ಇಂದ್ರಿಯಗಳು, ಅವನ ಕಣ್ಗಾವಲು, ಅದು ಈ ಜಗತ್ತಿನ ಜಡ ಪ್ರಕೃತಿ ಮತ್ತು ಚೇತನ ಪ್ರಕೃತಿಯ ಮೇಲಿದೆ. ಹೀಗೆ ಮೇಲೆ ನಿಂತು ಕಣ್ಗಾವಲು ಇಟ್ಟಿದ್ದಾನೆ, ಸೂಪರ್ವಿಷನ್ ಮಾಡ್ತಿದ್ದಾನೆ. ಇದು ಅಧ್ಯಕ್ಷ ಅನ್ನೋದಕ್ಕೆ ಅರ್ಥ. ಇಲ್ಲಿ ಅಧೋಕ್ಷಜ ಅನ್ನೋಲ್ಲೂ ಕೂಡ ಆತ ಕೆಳಗೆ ಬರದಂತೆ ಮೇಲೇನೆ ಇದ್ದಾನೆ. ಮೇಲೆ ನಿಂತು ಈ ಸೃಷ್ಟಿಯನ್ನ ಮಾಡ್ತಾ ಇದ್ದಾನೆ ಅಂತ ಅಧೋಕ್ಷಜ ಎಂಬ ಶಬ್ದಕ್ಕೂ ಅಧ್ಯಕ್ಷ ಎಂಬ ಶಬ್ದಕ್ಕೂ ಒಂದು ಸಮಾನತೆ ಇರುವುದನ್ನ ನನ್ನ ಮನಸ್ಸಿಗೆ ಗ್ರಹಿಕೆಗೆ ಬಂದದ್ದನ್ನ ನಿಮಗೆ ಹೇಳಿದ್ದೇನೆ. ಜಾತು ಎಂದೂ ಕೂಡ ಅಧಃ ನಕ್ಷೀಯತೆ, ಕೆಳಗೆ ಬರೋದಿಲ್ಲ, ಅವನ ಮೇಲೇನೆ ಇರ್ತಾನೆ. ಇದು ಅಧೋಕ್ಷಜ ಅನ್ನೋ ಶಬ್ದಕ್ಕೆ ಮಹಾಭಾರತದ ಉದ್ಯೋಗ ಪರ್ವದಲ್ಲಿ ಬರುವ ಅರ್ಥ. ತ್ರಿಗುಣಮಾನಿನಿ ಅಂದ್ರೆ ಲಕ್ಷ್ಮೀದೇವಿ, ಅವಳು ಗುಣಮಯಿ ಅಂದ್ರೆ 3 ಗುಣಗಳ ಅಭಿಮಾನಿನಿ. ಜಡ ಪ್ರಕೃತಿ ಆ ಗುಣಗಳನ್ನು ಒಳಗೊಂಡದ್ದು. ಲಕ್ಷ್ಮೀದೇವಿಗೆ ಆ ಗುಣಗಳಿಲ್ಲ, ಅವು ಇರುವುದು ಜಡ ಪ್ರಕೃತಿಗೆ ಮಾತ್ರ. ಲಕ್ಷ್ಮೀದೇವಿ ಆ ಗುಣಗಳುಳ್ಳ ಪ್ರಕೃತಿಗೆ ಒಡತಿ ಮಾತ್ರ. ಹೀಗದರ ಅಭಿಪ್ರಾಯವನ್ನು ತಿಳ್ಕೋಬೇಕು. ಅದಕ್ಕಾಗಿ ಮಾಯಾಯಾಮ್ ಚೇತನಾಯಾಮ್ ಅಚೇತನಾಯಾಮ್ ಅಂತ ವಿಜಯಧ್ವಜರು ಮತ್ತು ಯಾದವಾರರು ಇಬ್ಬರೂ ಬರೆದಿದ್ದಾರೆ. ಕಾಲವೃತ್ಯಾಂತು ಮಾಯಾಯಾಮ್ ಎಂಬಲ್ಲಿ ತೂ ಅಂತಿದೆಯಲ್ಲ, ತೂ ಅನ್ನೋದು ಆ ಜಡ ಪ್ರಕೃತಿಗೂ ಚೇತನ ಪ್ರಕೃತಿಗೂ ಇರುವ ಮಹಾ ವ್ಯತ್ಯಾಸವನ್ನು ಹೇಳ್ತದೆ. ಅವಳು ಅಭಿಮಾನಿನಿ, ಇದು ಅಭಿಮನ್ಯಮಾನ, ಇದು ಜಡ, ಅವಳು ಚೇತನ ಅನ್ನುವ ದೊಡ್ಡ ವ್ಯತ್ಯಾಸವನ್ನು ತಿಳಿಸ್ತದೆ ಅಂತ ಯಾದವಾರರು ವಿಜಯಧ್ವಜರು ಇಬ್ಬರು ಬರೆದಿದ್ದಾರೆ. ಅಲ್ಲಿ ವೀರ್ಯ ಅಂತಿದೆಯಲ್ಲ, ವೀರ್ಯ ಅಂದ್ರೆ ಪರಿಣಾಮಕರವಾದ ಸಾಮರ್ಥ್ಯ, ಅದಕ್ಕೆ ರೇತಸ್ಸು ಅಂತ ಹೆಸರು. ಜಡ ಪ್ರಕೃತಿಗೆ ಆ ಪರಿಣಾಮ ಹೊಂದುವ ಸಾಮರ್ಥ್ಯವನ್ನು ಕೊಡ್ತಾನೆ. ಆ ಜಡ ಪ್ರಕೃತಿಯನ್ನ ಚೇತನ ಪ್ರಕೃತಿಯ ಉದರದಲ್ಲಿ ಇಡ್ತಾನೆ ಅಂತ ಅರ್ಥ. ವೀರ್ಯವಾನ್ ಅಂತ ಶಬ್ದ ಇದೆಯಲ್ಲ, ಅದರಿಂದ ವಿಜಯಧ್ವಜರು ಇಲ್ಲೊಂದು ಸಂಗತಿಯನ್ನು ಐತರೆಯ ಭಾಷೆಯಲ್ಲಿ ಬಂದದನ್ನ ನೆನಪು ಮಾಡ್ಕೋತಾರೆ. ವೀರ್ಯವಾನ್ ಅಂತ ಹೇಳಿದ್ರಿಂದ ಭಗವಂತನಿಗೆ ನಪುಂಸಕ ರೂಪ ಯಾವತ್ತೂ ಇಲ್ಲ. ಸ್ತ್ರೀ ರೂಪ ಇದೆ, ಪುರುಷ ರೂಪ ಇದೆ. ಸ್ತ್ರೀರೂಪಶ್ಚೈವ ರೂಪೋ ಯಥೋ ನಾರಾಯಣ ಸ್ಥಿತಃ ಅಂತ ಐತರೆಯ ಭಾಷ್ಯದಲ್ಲಿದೆ. ಅವನಿಗೆ ಸ್ತ್ರೀ ರೂಪವೂ ಇದೆ, ಪುರುಷ ರೂಪವೂ ಇದೆ. ವಿಷ್ಣುವ್ರ ನಪುಂಸಕಾಕಾರೋ ನೈವಾಸ್ತಿ ಕ್ವಚನ ಪ್ರಭೋಹೋ, ನಪುಂಸಕ ರೂಪ ಇಲ್ಲ ಅವನಿಗೆ. ವಿಜಯಧ್ವಜರು ತಮ್ಮ ವ್ಯಾಖ್ಯಾನದಲ್ಲಿ ಉದ್ಧರಿಸಿರುವುದು ನೈನಂ ವಾಚಾ ಸ್ತ್ರೀಯಂ ಬ್ರುವನ್ ನೈನಮ ಸ್ತ್ರೀ ಪುಮಾನ್ ಬ್ರುವನ್, ಪುಮಾಂಸನ್ನ ಬ್ರುವನ್ನೈವ ವದನ್ ವದತಿ ಕಶ್ಚನ ಅಂತ ಐತರೇಯ ಉಪನಿಷತ್ತಿನ ವಾಕ್ಯ. ಅದಕ್ಕೆ ಸ್ತ್ರೀರೂಪವೂ ಇದೆ, ಪುಂರೂಪವೂ ಇದೆ ಭಗವಂತನಿಗೆ. ಅದು ಗರುಡ ಪುರಾಣದ ಮಾತಿನಲ್ಲಿ ಆಚಾರ್ಯ ಹೇಳ್ತಾರೆ. ಆದ್ರಿಂದ ಅವನನ್ನು ನೀವು ಪುರುಷ ಅಂತನೂ ಹೇಳ್ಬೋದು, ಸ್ತ್ರೀ ಅಂತನೂ ಹೇಳ್ಬೋದು, ಆದ್ರೆ ನಪುಂಸಕ ಅಂತ ಮಾತ್ರ ಹೇಳ್ಬಾರ್ದು. ವಿಷ್ಣುವ್ರ ನಪುಂಸಕಾಕಾರೋ ನೈವಾಸ್ತಿ ಕ್ವಚನ ಪ್ರಭೋಹ. ಆದರೂ ನಪುಂಸಕ ಲಿಂಗದ ಶಬ್ದಗಳಿಂದ ಅವನನ್ನು ಹೇಳ್ಬಹುದು. ಯಾಕೆಂದ್ರೆ ಅರಾಗಾಕೃಷ್ಟತ್ವ, ಯಾವ ಸ್ತ್ರೀಯ ಬಗ್ಗೆನೂ ಆತ ರಾಗದ ಮೂಲಕ ಆಕರ್ಷಣೆ ಒಳಗಾಗಿಲ್ಲ, ಯಾವ ಪುರುಷನ ಬಗ್ಗೆನೂ ಆತ ಆಕರ್ಷಣೆ ಒಳಗಾಗಿಲ್ಲ.
ಹೀಗೆ ರಾಗದ ಆಕರ್ಷಣೆ, ರಾಗದ ಸೆಳೆತ ಅವನಿಗಿಲ್ಲ. ಆದ್ರಿಂದ ನಪುಂಸಕ ಲಿಂಗದ ಶಬ್ದಗಳಿಂದ ಆತನ ಹೇಳಿಕ್ ತೊಂದರೆ ಇಲ್ಲ, ಆದ್ರೆ ನಪುಂಸಕ ರೂಪ ಮಾತ್ರ ಆತನಿಗಿಲ್ಲ ಅಂತ ಅಲ್ಲಿ ಬಂದಿವೆ. ವೀರ್ಯವಾನ್ ಅನ್ನೋ ಶಬ್ದಕ್ಕೆ ಜಗತ್ ಸರ್ಜನ ಶಕ್ತಿಮಾನ್ ಅಂತ ಅರ್ಥ ಹೇಳಿದ್ದಾರೆ ಯಾದವಾರ್ಯರು. ಪುರುಷೇಣ ಆತ್ಮಭೂತೇನ ಅಂತಿದೆಯಲ್ಲ, ಅಲ್ಲಿ ಪುರುಷೇಣ ಅಂದ್ರೆ ಪುರುಷನಾಮ್ನ ವಾಸುದೇವೇನ ಅಂತ ಯಾದವಾರ್ಯರ ಅರ್ಥ ಬರ್ತಿದ್ದಾರೆ. ಆವಿರ್ಭೂತ ಸ್ವಸ್ವರೂಪಾಂಶರೂಪೇಣ, ಆ ಭಗವಂತನ ವಾಸುದೇವ ಎಂಬ ರೂಪ, ಅದಕ್ಕೆ ಪುರುಷ ಅಂತ ಹೆಸರು, ಅದು ಅಲ್ಲಿ ಆವಿರ್ಭೂತವಾಗಿದೆ ಅಂತ ಹೀಗೆ ಅರ್ಥ ಅವರು ಕೂಡ ಹೇಳಿದ್ದಾರೆ. ತಥೋಭವದ್ ಮಹತ್ತತ್ವಂ ಅವ್ಯಕ್ತ ಅಂತ ಮುಂದೆ 5ನೇ ಶ್ಲೋಕ ಇದೆಯಲ್ಲ, ಅಲ್ಲಿ ಅವ್ಯಕ್ತ ಅಂದ್ರೆ ಅವ್ಯಕ್ತ ಶಬ್ದವಾಚ್ಯಳಾದವಳು ಲಕ್ಷ್ಮೀದೇವಿ, ಅವಳಿಂದ ಈ ಬ್ರಹ್ಮ ಹುಟ್ಟಿದ. ಹಾಗೆ ಅವ್ಯಕ್ತ ಅಂದ್ರೆ ಪ್ರಕೃತಿಯೂ ಜಡ ಪ್ರಕೃತಿಯೂ ಹೌದು, ಅವಳಿಂದ ಈ ಚೇತನ ಪ್ರಕೃತಿ, ಆ ಜಡ ಪ್ರಕೃತಿಯಿಂದ ಮಹತ್ತತ್ವ ಹುಟ್ಟಿತು, ಚೇತನ ಪ್ರಕೃತಿಯಿಂದ ಚತುರ್ಮುಖ ಹುಟ್ಟಿದ ಅಂತ ಅರ್ಥ ತಿಳ್ಕೋಬೇಕು. ಅಸರ್ಗ ಕೇವಲ ಅವ್ಯಕ್ತ ಅಂತ ಮುಂದೆ ಭಾಗವತ ತಾತ್ಪರ್ಯದಲ್ಲಿ ಒಂದು ಕಡೆ ಬರೋದಿದೆ. ಅವಳಿನ್ನೂ ಸೃಷ್ಟಿಯನ್ನು ಪ್ರಾರಂಭಿಸಿಲ್ಲದೆ ಇದ್ದಾಗ ಅವಳನ್ನ ಅವ್ಯಕ್ತ ಅಂತ ಹೇಳ್ತಾರೆ. ಸಾಹಿನ ವ್ಯಜ್ಯತೆ, ಅವಳು ಪೂರ್ಣವಾಗಿ ವ್ಯಕ್ತಳಾಗುವವಳಲ್ಲ, ಆದ್ರಿಂದ ಅವ್ಯಕ್ತ ಅಂತ ಹೇಳಬೇಕು ಅವಳನ್ನ ಅಂತ ಗೀತಾ ಪ್ರಸ್ಥಾನದಲ್ಲೂ ಕೂಡ ಬಂದಿದೆ ಅವ್ಯಕ್ತ ಶಬ್ದದ ಅರ್ಥ. ಕಾಲಚೋದಿತ ಅಂತಂತಿದೆ. ಕಾಲಚೋದಿತ ಅಂದ್ರೆ ಕಾಲನಾಮಕನಾದ ಭಗವಂತನ ಪ್ರೇರಣೆಯನ್ನ ಪಡೆದ ಅವ್ಯಕ್ತ ತತ್ವದಿಂದ ಅಂತ ಹೀಗರ್ಥ. ಮಹತ್ತತ್ವ ಹುಟ್ಟಿತು, ಆ ಮಹತ್ತತ್ವದ ಅಭಿಮಾನಿಯಾದ ಚತುರ್ಮುಖ ಬ್ರಹ್ಮನ ದೇಹವೂ ಹುಟ್ಟಿತು. ಹಾಗೆ ಚೇತನನಾದ ಚತುರ್ಮುಖ ಬ್ರಹ್ಮನೂ ಹುಟ್ಟಿದ. ಅವನು ಹುಟ್ಟೋದು ಹೇಗೆ ಅಂದ್ರೆ, ಇದು ನನ್ನ ದೇಹ ಅಂತ ಅದರಲ್ಲಿ ಅಭಿಮಾನ ಉಳ್ಳವನಾದ ಅಂತ ವಿಜಯಧ್ವಜರು ಬರೆದಿದ್ದಾರೆ. ಅಭಿಮಾನ ಉತ್ಪತ್ಯ ಅಂತ ಯಾದವಾರರು ಕೂಡ ಅದನ್ನೇ ಅರ್ಥ ಬರೆದಿದ್ದಾರೆ. ಚತುರ್ಮುಖ ಬ್ರಹ್ಮನಿಗೆ ನನ್ನ ದೇಹವಿದು ಅಂತ ಅಭಿಮಾನ ಬರುವುದೇ ಆತನಿಗೆ ಉತ್ಪತ್ತಿ. ಅವನು ವಿಜ್ಞಾನಾತ್ಮ, ಯಾಕೆಂದ್ರೆ ಪ್ರಳಯ ಕಾಲೇಪಿ ಅವಿಲುಪ್ತ ವೃತ್ತಿ ಜ್ಞಾನತ್ವಾತ್, ಪ್ರಳಯ ಕಾಲದಲ್ಲೂ ಕೂಡ ಆತನ ಜ್ಞಾನಕ್ಕೆ ಧಕ್ಕೆ ಇಲ್ಲ. ಆ ಕಾರಣದಿಂದ ಆತನನ್ನ ವಿಜ್ಞಾನಾತ್ಮ ಅಂತ ಹೀಗೆ ಹೇಳಿರೋದು. ಸ್ವಸೃಜ್ಯಾನಾಂ ಶೇಷಾದೀನಾಂ ಆತ್ಮಜ್ಞಾನಂ ಇತಿ ಪರಿಹರಣ್ವ. ತನ್ನನ್ನು ತಾನು ಮುಂದೆ ಶೇಷಾದಿಗಳನ್ನ ಏನು ಸೃಷ್ಟಿ ಮಾಡಬೇಕಾಗಿದೆ ಅವರ ಅಜ್ಞಾನವನ್ನು ಪರಿಹಾರ ಮಾಡಿದ್ರು ಅಂತನೂ ಒಂದರ್ಥ. ತಮಸ್ಸು ಅಂದ್ರೆ ಕತ್ತಲು, ಅಲ್ಲೇನು ಕತ್ತಲಿತ್ತು ಕತ್ತಲನ್ನೂ ಕಳೆದ, ಅಜ್ಞಾನವನ್ನೂ ಕಳೆದ ಅಂತ ಎರಡೂ ಅರ್ಥವನ್ನು ಯಾದವಾರ್ಯರು ಹೇಳಿದ್ದಾರೆ. ಇಲ್ಲಿ ವಿಜಯಧ್ವಜರದು ಮತ್ತೆ ಯಾದವಾರ್ಯರದು ಹೇಳಿದ್ದೀನಿ. ವೀರರಾಘವರದು ಮತ್ತೆ ಶ್ರೀಧರಿಯದ್ದು ಇಲ್ಲಿ ಹೇಳುವಂಥ ಹೆಚ್ಚಿನ ಅಂಶಗಳೇನು ನನಗೆ ಮಹತ್ವದ್ದಾಗಿ ಕಾಣಲಿಲ್ಲ. ಮತ್ತೆ ಅವ್ರು ಹೇಳಿರೋ ಕೆಲವು ಅರ್ಥಗಳು ನಮ್ಮ ಸಿದ್ಧಾಂತದ ನಿರೂಪಣೆಗೆ ಅನುಗುಣವಾಗಿಲ್ಲ, ಅದರಿಂದ ಅವುಗಳನ್ನು ಹೇಳುವುದನ್ನು ಬಿಟ್ಟಿದ್ದೇನೆ. ಅದರೊಂದಿಗೆ ಇವತ್ತಿನ ಈ ಭಾಗ ಸಮಾಪ್ತವಾಗಿದೆ. ಹುಸಿಯ ನಾಡಿ ಹೊಟ್ಟೆ ಬರೆವ ವಿಷಯದಲ್ಲಿ ರಸಿಕನೆಂದು ಹುಸಿಗೆ ಹಾಕದಿರೋ ಎನ್ನ ಋಷಿಕೇಶನೇ, ಈಶನಿನ್ನ ಚರಣ ಭಜನೆ ಆಸೆಯಿಂದ ಮಾಡುವೆ, ದೋಷರಾಶಿ ನಾಶ ಮಾಡು ಶ್ರೀಶಕೇಶವ. ಶ್ರೀಕೃಷ್ಣಾರ್ಪಣ ಮಸ್ತು.